ಪಾಟೀಲ್ ಸಾಹೇಬರೀಗ ಹಾಗೂ ಅವರ ನೇತೃತ್ವದಲ್ಲಿ ಎಲ್ಲ ಹಿರಿಯರು ಅದನ್ನು ಈಗ ಸ್ವಾಗತ ಮಾಡಿಕೊಂಡರು. ಕಿತ್ತೂರು ಚೆನ್ನಮ್ಮನ ವಂಶಜರಾದ, ಕಿತ್ತೂರು ಚೆನ್ನಮ್ಮನ ಬಂಧುಗಳಾದ ಕೊಟ್ನಾಳಿ ಜಂಬಗಿ ವಾಡೆಯಿಂದ ಆಗಮಿಸಿದ ವೀರ ಜ್ಯೋತಿಯನ್ನ ಕಿತ್ತೂರು ಚೆನ್ನಮ್ಮ ಮೂರ್ತಿಯ ಮುಂಭಾಗದಲ್ಲಿ ಈ ನಾಡಿನ ಶ್ರೇಷ್ಠ, ಈ ನಾಡಿನ ಜನಪ್ರಿಯ ನಾಯಕರಾದಂತಹ ಎಂ ಬಿ ಪಾಟೀಲ್ ಸಾಹೇಬರು ಆ ಜ್ಯೋತಿಯನ್ನ ಸ್ವಾಗತ ಮಾಡಿಸಿಕೊಂಡು ಆ ಜ್ಯೋತಿಯವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರಿಗೆ ನಾವು ಅಭಿನಂದನೆ ಹೇಳ್ತಾ ಇದ್ದೇವೆ. ಶ್ರೀ ಎಂ ಬಿ ಪಾಟೀಲ್ ಅವರು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಇದೀಗ ಜ್ಯೋತಿಯನ್ನ ಬರಮಾಡಿಕೊಳ್ತಾ ಇದ್ದಾರೆ. ಇದು ಕಿತ್ತೂರು ರಾಣಿ ಚೆನ್ನಮ್ಮನ ವೀರ ಜ್ಯೋತಿ. ಈ ಜಿಲ್ಲೆಯಲ್ಲಿ ಶೈಕ್ಷಣಿಕ ಕ್ರಾಂತಿಯೊಂದಿಗೆ ಜ್ಞಾನ ಗಂಗೆಯನ್ನು ಪ್ರವಹಿಸಿದ ದಿವ್ಯ ಚೇತನ ಲಿಂಗೈಕ್ಯ BM ಪಾಟೀಲರ ಪರಿಪಕ್ವ ರಾಜಕಾರಣದಲ್ಲಿ ಪುಟಗೊಂಡ ಅಪ್ಪಟ ಬಂಗಾರವೇ ಸಚಿವರೇ. ಕಷ್ಟ ಕಾಲದಲ್ಲಿಯೂ ಬಾಬುವು ವ್ಯಕ್ತಿಯ ವಿಕಾಸಕ್ಕೆ ಆತಂಕವಾಗಲಾರವು ಎನ್ನುವ ಮಾತಿಗೆ ತಾವು ನಿದರ್ಶನವಾಗಿದ್ದೀರಿ. ನಿರ್ಧಾರವಿದ್ದರೆ, ನಿಷ್ಠೆಯಿದ್ದರೆ, ಧ್ಯೇಯವನ್ನು ಸಾಧಿಸುವ ಛಲವಿದ್ದರೆ ನಿಮ್ಮ ರಾಜಕೀಯ ಬದುಕು ನಮಗೆ ಆದರ್ಶವೆನ್ನಿಸುತ್ತದೆ. ನೀರಾವರಿ ಸಚಿವರಾಗಿ, ಕೈಗಾರಿಕಾ ಸಚಿವರಾಗಿ ತಾವು ಈ ರಾಜ್ಯಕ್ಕೆ ಸಲ್ಲಿಸಿದ ಸೇವೆ ಶ್ರೀ ಎಂ ಬಿ ಪಾಟೀಲ್ ಸಚಿವರು ಅದನ್ನು ತಮ್ಮ ಅಮೃತ ಸ್ಪರ್ಶದೊಂದಿಗೆ ಬರಮಾಡಿಕೊಂಡಿದ್ದಾರೆ. ಚೆನ್ನಮ್ಮ ಎಂಬುವಳು ಸೀಮೆಗೆ, ಆ ಚೆನ್ನಮ್ಮನ ಹೃದಯದ, ಆ ಚೆನ್ನಮ್ಮನ ನಾಡಿನ ಶ್ರೇಷ್ಠ ದುರ್ಣವು ಆಧುನಿಕ ನೀರಾವರಿಯ ಭಗೀರಥರಾದ ಎಂ ಬಿ ಪಾಟೀಲ್ ಬಂದಂತ ವೀರ ಜ್ಯೋತಿ ಕಿತ್ತೂರು ಚೆನ್ನಮ್ಮ